ಮೊನ್ನೆ 19ನೇ ತಾರೀಕು ಮಂಗಳೂರಿನಲ್ಲಿ ಏನು ಮೂಢ ಹಗರಣ ಆಗಿದೆ. ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡಬೇಕು ಅಂತೇಳಿ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಆದೇಶವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಐವಾನ್ ಡಿಸೋಜ ಅವರು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆ ದೇಶದ ಪ್ರಧಾನಮಂತ್ರಿಯ ಮನೆಯನ್ನು ನುಗ್ಗಿ ದಂಗೆ ನಡೀತಾ ಇದೆ, ಆ ರೀತಿಯ ದಂಗೆಗಳು ನಮ್ಮ ರಾಜ್ಯಪಾಲರ ಮನೆಯನ್ನು ನುಗ್ಗಬೇಕಾಗ್ತದೆ ಅಂತಕ್ಕಂಥ ಅಸಂವಿಧಾನಿಕ ಹೇಳಿಕೆಯನ್ನು ನೀಡುವ ಮೂಲಕ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಯನ್ನು ನೀಡಿ ದಂಗೆ ಎಬ್ಬಿಸಲಿಕ್ಕೆ ಪ್ರೇರೇಪಣೆಯನ್ನು ನೀಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಇವತ್ತು ನಾವು SP ಆಫೀಸಲ್ಲಿ ಕಂಪ್ಲೇಂಟನ್ನು ಯುವ ಮೋರ್ಚಾದಿಂದ ಕೊಡ್ತಾ ಇದ್ದೇವೆ. ಯಾಕಂದರೆ ನಮ್ಮದೊಂದು ಸುಸಂಸ್ಕೃತವಾಗಿರ್ತಕ್ಕಂಥ ನಾಡು, ಆದರೆ ಇವತ್ತು ಇಲ್ಲಿ ದಂಗೆ ಎಬ್ಬಿಸಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ, ಯಾಕಂದರೆ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಏನು ಬೇಕಾದರೂ ಮಾಡ್ತದೆ. ಆ ನಿಟ್ಟಿನಲ್ಲಿ ಇವತ್ತು ದಂಗೆಯನ್ನು ಸೃಷ್ಟಿ ಮಾಡಿ ಜನರ ಶಾಂತಿ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಏನು ಕ್ರಮ ಕೈಗೊಳ್ತಿದೆ ಅದರ ಪೂರ್ವಭಾವಿಯಾಗಿ ಅವರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಐವಾನ್ ಡಿಸೋಜ ಅವರ ಹೇಳಿಕೆ. ಈ ನಿಟ್ಟಿನಲ್ಲಿ ಅವರ ಹೇಳಿಕೆಯನ್ನು ಖಂಡಿಸ್ತೇವೆ. ಅಸಂವಿಧಾನಿಕ ರಾಜ್ಯಪಾಲರು ಅಂದರೆ ಘನವೆತ್ತ ರಾಜ್ಯಪಾಲರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ. ಕಾಂಗ್ರೆಸ್ಸು ಸಂವಿಧಾನ ತಂದವರೇ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇವತ್ತು ಅವರು ನಡ್ಕೊಳ್ತಕ್ಕಂಥ ರೀತಿ, ಘನವೆತ್ತ ರಾಜ್ಯಪಾಲರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹುದ್ದೆ, ಆ ವ್ಯಕ್ತಿಯ ಬಗ್ಗೆ ಅವರ ಸಚಿವರುಗಳೆಲ್ಲ ಮಾತಾಡೋದು ನೋಡಿದ್ರೆ ಇವತ್ತು ಸಂವಿಧಾನಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೌರವ ಕೊಡೋದಿಲ್ಲ ಅಂತೇಳಿ ಭಾವಿಸ್ತೀವಿ. ಈ ನಿಟ್ಟಿನಲ್ಲಿ ಐವಾನ್ ಡಿಸೋಜ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ರೀತಿಯ ದಂಗೆ ಹೇಳಿಕೆಯನ್ನು ಕೊಟ್ಟಂಥ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದ ನೇತೃತ್ವದಲ್ಲಿ ಮಾನ್ಯ SP ಅವರಿಗೆ ಇವತ್ತು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ. ಈ ಮೂಲಕ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಸರ್, ಐವಾನ್ ಡಿಸೋಜ ಒಬ್ಬರೇ ಅಲ್ಲ ಸರ್, ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಇವರು ಹೇಳಿಕೆಯನ್ನು ಕೊಟ್ಟಿದ್ದು. ಯಾವ ರೀತಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯ ಮನೆಯನ್ನು ನುಗ್ಗಿ ದಂಗೆಯನ್ನು ಮಾಡಿದ್ವೋ ಆ ರೀತಿಯ ದಂಗೆಯನ್ನು ಕರ್ನಾಟಕ ರಾಜ್ಯದಲ್ಲೂ ಮಾಡಬೇಕಾಗ್ತದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂಥರ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಹೇಳಿಕೆ. ಈ ನಿಟ್ಟಿನಲ್ಲಿ ಅವರ ಹೇಳಿಕೆಯನ್ನು ಈ ಕೂಡಲೇ ವಾಪಸ್ ತೆಗಿಬೇಕು. ಕಾಂಗ್ರೆಸ್ ಪಕ್ಷ ಅವರ ವಿಧಾನ ಪರಿಷತ್ ಸದಸ್ಯತ್ವವನ್ನು ಹಿಂಪಡಿಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದು ಯುವ ಮೋರ್ಚಾದ ಆಗ್ರಹವಾಗಿದೆ. ಪ್ರಶಾಂತ್ ಕುಕ್ಕಿ ಅಂತ, ನಾನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ. ಮೂಢ ಹಗರಣದಲ್ಲಿ ಘನತೆವೆತ್ತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಈಗಾಗಲೇ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಇದರ ವಿರುದ್ಧ ಕಾಂಗ್ರೆಸ್ಸು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ಮಾತ್ರ ಅಲ್ಲ, ಅನೇಕರು ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕೂಡ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಈ ರಾಜ್ಯಪಾಲರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ, ಬಾಂಗ್ಲಾದಂತೆ ಆಗ್ತದೆ, ಈ ರೀತಿ ಒಂದು ಭಯೋತ್ಪಾದನೆ ಮಾಡುವಂಥ ಮತ್ತು ರಾಜ್ಯಪಾಲರಿಗೆ ಧಮಕಿ ಹಾಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಕಡೆಯಿಂದ ನಡೀತದೆ. ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟಿದ್ದೇ ಹೊರತು ಸಿದ್ದರಾಮಯ್ಯನವರ ಅಪರಾಧಿ ಅಂತ ಎಲ್ಲೂ ಡಿಕ್ಲೇರ್ ಮಾಡಲಿಲ್ಲ. ಇದನ್ನು ಗಮನಿಸಬೇಕು. ಜನಸಾಮಾನ್ಯರ ಕಿವಿ ಮೇಲೆ ಹೂವಿಡಿಸುವಂಥ ಕೆಲಸ ಮಾಡಬಾರ್ದು. ಅಂದರೆ ಸಂವಿಧಾನದಲ್ಲಿ ಅವಕಾಶ ಯಾಕೆ ಕೊಟ್ಟಿದ್ದಾರೆ? ಹಂಗಾದ್ರೆ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದೇ ಆ ರೀತಿ ಪರಿಶೀಲನೆ ಮಾಡಿ ಕೊಡಬೇಕು ಅಂತೇಳಿ ಹೇಳಿ. ಆದ್ದರಿಂದ ಅದನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಅಂಶವನ್ನು ಗಮನಿಸಿ ಅದನ್ನು ಕೊಟ್ಟಿದ್ದಾರೆ ಮತ್ತು ಕಾನೂನಿನ ಅಂಶಗಳನ್ನು ಗಮನಿಸಿ ಅನೇಕ ನ್ಯಾಯವಾದಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನವರು ತಮ್ಮ ವಿರುದ್ಧ ಯಾವುದೇ ತನಿಖೆ ನಡೀಬಾರ್ದು ಅಂತೇಳಿ ಹೇಳಿ ಅಪೇಕ್ಷೆ ಪಡ್ತಾರೆ ಮತ್ತು ವಿಧಾನಸಭೆಯ ಒಳಗಡೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ರೆ ಅಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡ್ದೇನೆ ಬೆನ್ನು ತೋರಿಸಿ ಓಡ್ತಾರೆ. ಆದರೆ ನಾನು ನನ್ನ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯನವರು ಇವತ್ತು ಕೊಚ್ಚೆ ಕುಂಡಿ ಮಾಡ್ಕೊಂಡಿದ್ದಾರೆ. ಅವರು ಇಡೀ ಬಟ್ಟೆಯನ್ನು ಬಣ್ಣದ ಮಾಡ್ಕೊಂಡಿದ್ದಾರೆ. ಅವರು ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಆಗಿ ಹೊರಗೆ ಬರಬೇಕು. ಅಲ್ಲಿವರೆಗೆ ಅವರು ರಾಜೀನಾಮೆ ಕೊಟ್ಟು ಹೊರಗಿರಬೇಕು. ಫೇರ್ ಆಗಿರ್ತಕ್ಕಂಥ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡಬೇಕು. ಆದ್ದರಿಂದ ಇವತ್ತು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇರುವಂಥವರು ಕರ್ನಾಟಕ ರಾಜ್ಯದ ಸುಸಂಸ್ಕೃತ ಒಂದು ಸಮುದಾಯದ ಪ್ರತಿನಿಧಿಯವರು. ಹಾಗಾಗಿ ಅದನ್ನು ಎತ್ತಿಡಿಯುವಂಥ, ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಅವರು ಮಾಡಬೇಕು. ಹಿಂದೆ ರಾಮಕೃಷ್ಣ ಹೆಗಡೆಯವರು, ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಬಂದ ಒಂದು ಸಣ್ಣ ಜುಜುಬಿ ಹಗರಣ ಅದು. ಆದರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಅವರು. ಇವೆಲ್ಲ ಮಾದರಿ. ಯಡಿಯೂರಪ್ಪನವರು ಇವತ್ತು
ರಾಜೀನಾಮೆ ಕೊಟ್ಟು ಹೊರಗೆ ಬಂದರು, ಎನ್ಕ್ವೈರಿಗೆ ಅವಕಾಶ ಮಾಡಿಕೊಟ್ರು. ಆ ರೀತಿಯಲ್ಲಿ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಲಿ, ಹೊರಗೆ ಬರಲಿ ಅಂತೇಳಿ ಹೇಳಿ ಬಿ ಜೆ ಪಿ ಒತ್ತಾಯಿಸುತ್ತೆ. ಆದರೆ ಇಡೀ ರಾಜ್ಯದಲ್ಲಿ ಟೈರಿ ಬೆಂಕಿ ಹಚ್ಚೋದು, ಇವರು ಹಳೆ ಟೈರನ್ನು ತಂದು ಬೀದಿಗೆ ತಂದು ಬೆಂಕಿ ಹಚ್ಕೊಂಡು ಚಳಿ ಕಾಯಿಸುವಂಥ ಕೆಲಸವನ್ನು ಏನು ಕಾಂಗ್ರೆಸ್ನವ್ರು ಮಾಡ್ತಾರೆ, ಇದನ್ನು ಬಿಡಬೇಕು. ಮತ್ತು ಸಂವಿಧಾನದ ರಕ್ಷಕರಾಗಿರ್ತಕ್ಕಂಥ ರಾಜ್ಯಪಾಲರ ರೆಫ್ಯೂಸಿ ಮಾಡಿ ಸುಡುವಂಥದ್ದು ಯಾರಿಗೂ ಕೂಡ ಭೂಷಣ ಅಲ್ಲ. ಈ ರಾಜ್ಯದ ಘನತೆಗೆ, ಗೌರವಕ್ಕೆ ಕುಂದುಂಟು ಮಾಡುವಂಥ ಕೃತ್ಯವನ್ನು ಕಾಂಗ್ರೆಸ್ನವ್ರು ಮಾಡ್ತಾಯಿದ್ದಾರೆ. ತಕ್ಷಣ ಇದನ್ನು ಬಂದ್ ಮಾಡಬೇಕು. ಏನು ಬಾಂಗ್ಲಾದಲ್ಲಿ ಆದಂಗೆ ಆಗ್ತದೆ ಅಂತ 2-3 ಜನ ಮಂತ್ರಿಗಳಾಗಿ ಮಾಜಿ ಮಂತ್ರಿಗಳು, ಕೆಲವು ವಿಧಾನ ಪರಿಷತ್ ಸದಸ್ಯರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸದೇ ಹೋದರೆ ಜನರನ್ನು ಪ್ರಚೋದನೆ ಕೊಟ್ಟಾಗ್ತದೆ. ಇವ್ರ ಮೇಲೆ FIR ಮಾಡಬೇಕು. ಇಡೀ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಹಾಳು ಮಾಡಬೇಕು, ಅರಾಜಕತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಇದನ್ನು ಕರ್ನಾಟಕ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಮತ್ತು ಗುರುವಾರ ದಿವಸ ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿ ನಾವು ಕೂಡ ಹೋರಾಟಕ್ಕೆ ಇಳಿದಿದ್ದೇವೆ. ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದೇವೆ. ಆ ಹೋರಾಟ ಶುರು ಆಗ್ತದೆ. ಸರ್, ಈಗ ಮೊದಲೇ ಕೈಗೊಂಬೆ ರಾಜ್ಯಪಾಲರು ಅಂತ ಹೇಳ್ತಿದ್ದಾರೆ. ಇದರ ಮಧ್ಯದಲ್ಲಿ ನೀವು ಅವರ ಪರವಾಗಿ ನೀವು ಪ್ರತಿಭಟನೆ ಅಥವಾ ಅವ್ರ ಪರವಾಗಿ ಹೋದರೆ ನೋಡಿ ಕೈಗೊಂಬೆ ಇಲ್ಲ, ಕಾಲ್ಗೊಂಬೆನೂ ಇಲ್ಲ. ರಾಜ್ಯಪಾಲರಾಗಿ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ, ಸಮರ್ಥವಾಗಿ ಮಾಡಿದ್ದಾರೆ. ಯಾಕಂದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಮಾಡಿದ್ದಾರೆ. ನನಗೆ ಹೇಳಿದ್ನಲ್ಲ, ಅಪರಾಧಿ ಅಂತೇಳಿ ಹೇಳಿ ಸಿದ್ದರಾಮಯ್ಯನ ಡಿಕ್ಲೇರ್ ಮಾಡಲಿಲ್ಲ. ಹಾಗೆ ಮಾಡಿದರೆ ಕಾನೂನು ಬಾಹಿರ ಕೈಗೊಂಬೆ ಅಂತ ಹೇಳ್ಬೋದಾಗಿತ್ತು. ಅರೆ ನನ್ನ ವಿರುದ್ಧ ನಾನು ಅಪರಾಧ ಎಸಗಿದ್ದೀನಿ, ನನ್ನ ವಿರುದ್ಧ ಎನ್ಕ್ವೈರಿಗೆ ಅವಕಾಶ ಕೊಡಬಾರ್ದು ಅಂದರೆ ಅರ್ಥ ಏನು? ಅಂದರೆ ಇವರು ಮಾಡಿದ್ದು ಬಾರಾಕೂನ್ ಮಾಫ್ ಮಾಡಬೇಕು ಅಂತನಾ? ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆ ಇದು ಕೈ ಬಿಡಬೇಕು. ಅವರು ಎನ್ಕ್ವೈರಿಗೆ ಒಳಗಾಗಬೇಕು, ಅವರು ಶುದ್ಧವಾಗಿ ಹೊರಗೆ ಬರಬೇಕು. ಅಲ್ಲಿವರೆಗೆ ಆ ಪೀಠದಲ್ಲಿ ಕೂರಲಿಕ್ಕೆ, ಆ ಚೇರ್ನಲ್ಲಿ ಕೂರಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕಾನೂನಿನಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲದೇ ಇರ್ಬೋದು. ಅದರೊಂದು ಘನತೆ, ಅದೊಂದು ನಡವಳಿಕೆ ಸಾರ್ವಜನಿಕ ಜೀವನದ್ದು. ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ಆದರೆ ಇದೆ, ಅವ್ರು ಹೇಳಿದ್ರು ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗ್ಬೋದು. ಇವೆಲ್ಲವೂ ಕೂಡ ಜನರನ್ನು ಪ್ರಚೋದನೆ ಮಾಡ್ತಾ ಇದೆ ಕಾಂಗ್ರೆಸ್ಸು. ಬಾಂಗ್ಲಕ್ಕೆ ಯಾಕೆ ಹೋಲಿಕೆ ಮಾಡಬೇಕು? ಆ ರಾಜ್ಯ ಅರಾಜಕತೆಗೆ ಒಳಗಾಗಿದೆ. ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಭಯೋತ್ಪಾದನೆ ಇದು ಇಲ್ಲೂ ಆಗಬೇಕು ಅಂತೇಳಿ ಇವರು ಅಪೇಕ್ಷೆ ಪಡೋದಾದರೆ ಮಾಡ್ಕೊಂಡ್ಲಿ. ಈ ಕರ್ನಾಟಕ ರಾಜ್ಯದ ಜನ ಕಣ್ಣು ಮುಚ್ಚಿಕೊಂಡು ಕೂರೋದಿಲ್ಲ. ಯಾವ ಕಾರಣ ನೋಡಿ, ನಿನ್ನೆ ದಿನ ಅವರ ನಮ್ಮ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿನ ರಾಜಭವನದಲ್ಲಿ ಯಾವುದೂ ಕೂಡ ಇಂಥದ್ದು ಪೆಂಡಿಂಗ್ ಇಲ್ಲ ಅಂತ ಕೋರ್ಟಿಗೆ ಹೇಳಿದ್ದಾರೆ. ಹಾಗಿದ್ದಾಗ ಇಲ್ಲ, ಕುಮಾರಸ್ವಾಮಿಯವ್ರ ಮೇಲೆ, ಇನ್ನೊಬ್ಬರ ಮೇಲೆ, ನಿರಾಣಿ ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಯಾವುದೂ ಇಲ್ಲ ಅಂತೇಳಿ ಹೇಳಿ ನಿನ್ನೆ ಸ್ಟೇಟ್ಮೆಂಟ್ ಕೋರ್ಟ್ನ ಎದುರುಗಡೆ ಮಾಡಿದ್ದಾರೆ. ಇನ್ನೆಲ್ಲಿ ಉಳಿತದೆ? ಇವರು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದಿದೆ. ಫೇರಾಗಿ ಎನ್ಕ್ವೈರಿ ಆಗಲಿ, ಅವ್ರು ಹೊರಗೆ ಬರಲಿ, ಕಾನೂನು ಹೋರಾಟ ಮಾಡಲಿ. ಅವರು ಜನನ ಬೀದಿಗಿಳಿಸೋದು ಯಾಕೆ? ನನ್ನ ಹಿಂದಕ್ಕೆ ಶಾಸಕರೆಲ್ಲರೂ ಇದ್ದಾರೆ. ನಾಡ್ದು 22ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ನನ್ನ ಹಿಂದಕ್ಕೆ ಇಡೀ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಎಲ್ಲಿದೆ ಮಾನ್ಯತೆ? ಕ್ಯಾಬಿನೆಟ್ ನಿರ್ಣಯ ಮಾಡಿದ ಕೂಡಲೇ ಮುಖ್ಯಮಂತ್ರಿ ಅಪರಾಧ ಹೋಗೋದಿಲ್ಲ. ಇವರು ರಸ್ತೆಯಲ್ಲಿ ಇಳಿದು ಟೈರ್ ಸುಟ್ಟು ಬೊಬ್ಬೆ ಹೊಡೆದ ಕೂಡಲೇ ಅಪರಾಧದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಸಮಸ್ಯೆಯನ್ನು ಪೊಲಿಟಿಕಲೈಸ್ ಮಾಡದೇನೆ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು. ಮನವಿ ಕೊಡ್ತೀವಿ, ಇನ್ನೊಂದು
ಇದಾಗ್ತೀವಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬಂಧಿಸಿ ಬಂಧಿಸಿ ಐವನ್ ಡಿಸೋಜ ಬಂಧಿಸಿ, ಬಂಧಿಸಿ ಬಂಧಿಸಿ ಐವನ್ ಡಿಸೋಜ ಬಂಧಿಸಿ. ಭಾರತ್ ಮಾತಾ ಕಿ ಐವನ್ ಡಿಸೋಜ ಬಂಧಿಸಿ, ಬಂಧಿಸಿ ಬಂಧಿಸಿ ಐವನ್ ಡಿಸೋಜ ಬಂಧಿಸಿ. ಧಿಕ್ಕಾರ ಧಿಕ್ಕಾರ ಐವನ್ ಡಿಸೋಜಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಐವನ್ ಡಿಸೋಜಗೆ ಧಿಕ್ಕಾರ. बोलो भारत माता की जय, बोलो भारत माता की जय. वंदे मातरम, वंदे मातरम. ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ. ಐವನ್ ಡಿಸೋಜಗೆ ಧಿಕ್ಕಾರ ಧಿಕ್ಕಾರ, ಐವನ್ ಡಿಸೋಜಗೆ ಧಿಕ್ಕಾರ ಧಿಕ್ಕಾರ. ಐವನ್ ಡಿಸೋಜಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಐವನ್ ಡಿಸೋಜಗೆ ಧಿಕ್ಕಾರ. ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ. ಧಿಕ್ಕಾರ ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಸಂವಿಧಾನ ರಕ್ಷಿಸಿ. ಭಾರತ್ ಮಾತಾ ಕಿ ಜೈ. ಧಿಕ್ಕಾರ ಧಿಕ್ಕಾರ, ಸಂವಿಧಾನ ಗೌರವಿಸದ ಕಾಂಗ್ರೆಸ್ ಪಕ್ಷಕ್ಕೆ, ಧಿಕ್ಕಾರ ಧಿಕ್ಕಾರ, ಸಂವಿಧಾನ ಗೌರವಿಸದ ಕಾಂಗ್ರೆಸ್ ಪಕ್ಷಕ್ಕೆ, ಧಿಕ್ಕಾರ ಧಿಕ್ಕಾರ, ದೇಶದ್ರೋಹಿ ಡಿಸೋಜಾಗೆ, ಧಿಕ್ಕಾರ ಧಿಕ್ಕಾರ, ದೇಶದ್ರೋಹಿ ಡಿಸೋಜಾಗೆ, ಧಿಕ್ಕಾರ ಧಿಕ್ಕಾರ, ದೇಶದ್ರೋಹಿ ಡಿಸೋಜಾಗೆ. ಧಿಕ್ಕಾರ ಧಿಕ್ಕಾರ. ನೀಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ನೀಡಲಿ ನೀಡಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ನೀಡಲಿ ನೀಡಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ. ಸಂವಿಧಾನ ಗೌರವಿಸದ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ಗೌರವಿಸದ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ. ತೊಲಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ, ಜಿಂದಾಬಾದ್ 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 ಬಿಜೆಪಿ, ಜಿಂದಾಬಾದ್. बोलो भारत माता की जय. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಭಾರತ್ ಮಾತಾ ಕಿ ಜೈ. ಅಂತ ಹರಿಕೃಷ್ಣ ಅವರು ಮಾತನಾಡಿದ್ದಾರೆ. ಮಾನ್ಯ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಕುಕ್ಕೆ ಪ್ರಶಾಂತ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಲ್ತೇಶ್ ಅವರೇ, ಆತ್ಮೀಯ ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತ ಬಂಧುಗಳನ್ನೇ ಜೀವನಾಡಿ ಅನ್ಕೊಳಂಗೆ ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡಂಥ ರಾಹುಲ್ ಗಾಂಧಿಯವರು ಉತ್ತರವನ್ನು ಕೊಡಬೇಕು. ಮಂಗಳೂರಿನಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಮಾನ್ಯ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಐವನ್ ಡಿಸೋಜ್ ಅವರು ಭಾಗವಹಿಸಿದ್ರು. ಆ ಭಾಗವಹಿಸಿರ್ತಕ್ಕಂಥ ಆ ಹೋರಾಟದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ದಂಗೆಯನ್ನು ಇಲ್ಲಿಯ ರಾಜ್ಯಪಾಲರು ಎದುರಿಸಬೇಕು ಆಗ್ತದೆ ಅಂತಕ್ಕಂತಹ ದಂಗೆಯ ಕುರಿತಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಐವನ್ ಡಿಸೋಜ್ ಅವರ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿ ಯುವ ಮೋರ್ಚಾದ ಆಗ್ರಹ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ SP ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಇನ್ನೊಂದು ಖಂಡಿತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ವಿನಂತಿ. ಸಾಮಾನ್ಯ ಜನ ಪ್ರಚೋದನಕಾರಿ ಹೇಳಿಕೆಯನ್ನು ಮಾಡಿದರೆ ನಾವು FIR ಅನ್ನು ಮಾಡ್ತೀವಿ. ಇವರು ದೊಡ್ಡ ಸಮಾಜದಲ್ಲಿ ಜವಾಬ್ದಾರಿ ಇರುವಂಥವ್ರು. ಇವರು ದಂಗೆಯ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದರೆ FIR ಅನ್ನು ಮಾಡಲೇಬೇಕು. ದಯಮಾಡಿ ಅವ್ರ ವಿರುದ್ಧವಾಗಿ ಕ್ರಮವನ್ನು ತಗೊಳ್ತಕ್ಕಂಥ ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಮೂಲಕ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಬೇಕು. ಓಕೆ, ಥ್ಯಾಂಕ್ ಯು ಸರ್.